ಹೊಳೆನರಸೀಪುರ ತಾಲೂಕಿನ ಐಚನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಯಲೆಚಾಗಳ್ಳಿ ಮಾರ್ಗದ ಲಕ್ಷ್ಮೀಪುರ ಸಮೀಪ ಇರುವ ಋಷಿಶ್ರೀ ವಿದ್ಯಾನಿಕೇತನ ಅಂತಾರಾಷ್ಟ್ರೀಯ ಶಾಲೆ ಕಾರ್ಯದರ್ಶಿಯ ಧೋರಣೆ ಖಂಡಿಸಿ ಪೋಷಕರು ಸೋಮವಾರ ಬೆಳಗ್ಗೆ ಶಾಲೆಯ ಮುಂಭಾಗ ಪ್ರತಿಭಟನೆ ನಡೆಸಿ ಒಪ್ಪಂದದ ಹಣ ಹಿಂದಿರುಗಿಸುವಂತೆ ಒತ್ತಾಯಿಸಿದರು. ಶಾಲೆಗೆ ಪ್ರವೇಶ ಪಡೆಯುವಾಗಲೇ ಒಪ್ಪಂದ ಪತ್ರ ಮಾಡಿಕೊಂಡು ಮುಂಗಡ ಹಣ ಪಡೆದು ಇದೀಗ ಹೆಚ್ಚುವರಿ ಹಣ ವಸೂಲಿ ಮಾಡಲು ವಿದ್ಯಾರ್ಥಿಗಳನ್ನು ಶಾಲೆಯಿಂದ ಹೊರ ಹಾಕುತ್ತಿದ್ದಾರೆ ಎಂದು ದೂರಿದ 50ಕ್ಕೂ ಹೆಚ್ಚು ವಿದ್ಯಾರ್ಥಿಗಳ ಪೋಷಕರು ಶಾಲೆಯ ಮುಂದೆ ಪ್ರತಿಭಟನೆ ನಡೆಸಿದರು. 1ನೇ ತರಗತಿಯಿಂದ 10ನೇ ತರಗತಿಯ ತನಕ ಪ್ರತಿ ವಿದ್ಯಾರ್ಥಿ ಪ್ರವೇಶ ಸಂದರ್ಭದಲ್ಲಿ 1 ಲಕ್ಷ ರೂಪಾಯಿ ಶುಲ್ಕ ಮುಂಗಡ ಪಾವತಿಸಿ ಸಮವಸ್ತ್ರ ಮತ್ತು ಪಠ್ಯ ಪರಿಕರ ಹೊರತುಪಡಿಸಿ ಎಲ್ಲವೂ ಉಚಿತವಾಗಿ ನೀಡುತ್ತೇವೆ ಎಂದು ಶಾಲೆಯ ಕಾರ್ಯದರ್ಶಿ ಸುರೇಶ್ ಒಪ್ಪಂದ ಪತ್ರಕ್ಕೆ ಸಹಿ ಮಾಡಿಕೊಟ್ಟಿರುತ್ತಾರೆ ಎಂದು ಅಗ್ರಿಮೆಂಟ್ ಪೇಪರ್ ಪ್ರದರ್ಶಿಸಿದರು. ಆದರೆ ಕಳೆದ ವರ್ಷ ಹೆಚ್ಚುವರಿಯಾಗಿ 5,000 ರೂಪಾಯಿ ಶಾಲಾ ಅಭಿವೃದ್ಧಿಗೆಂದು ಹಣ ಒತ್ತಾಯಿಸಿ ಕಟ್ಟಿಸಿಕೊಂಡಿದ್ದರು. ಹಲವಾರು ಒಪ್ಪಂದದ ಪತ್ರ ತೋರಿಸಿ ಹೆಚ್ಚುವರಿ ಪಾವತಿಗೆ ಒಪ್ಪದೆ ಪ್ರಶ್ನಿಸಿದರು. ಅಂಥವರ ಮಕ್ಕಳನ್ನು ಶಾಲೆಯಿಂದ ಹೊರಹಾಕುವ ಕೆಲಸ ಮಾಡಿದ್ದರು ಎನ್ನಲಾಗಿದೆ. ಮಕ್ಕಳ ಮೇಲೆ ಪ್ರಭಾವ ಬೀರಬಾರದು ಎಂದೆಣಿಸಿ 5,000 ರೂಪಾಯಿ ಪಾವತಿಸಬೇಕಾಯಿತು. ಇದೀಗ ಪ್ರತಿಯೊಬ್ಬರೂ ಪ್ರಸ್ತುತ ಶೈಕ್ಷಣಿಕ ಸಾಲಿನಲ್ಲಿ 35,000 ರೂಪಾಯಿ ಪಾವತಿಸಲೇಬೇಕು ಎಂದಿರುವುದು ಎಷ್ಟು ಸರಿ? ಹಣ ಪಾವತಿ ಮಾಡದಿದ್ದರೆ ವರ್ಗಾವಣೆ ಪತ್ರ ನೀಡೋಲ್ಲ, ಪರೀಕ್ಷೆಗೆ ಹಾಜರಾಗಲು ಪ್ರವೇಶ ಪತ್ರ ನೀಡುವುದಿಲ್ಲ ಎಂದು ಬ್ಲ್ಯಾಕ್ಮೇಲ್ ಮಾಡುತ್ತಿದ್ದಾರೆ ಮತ್ತು ನಮ್ಮ ಮಕ್ಕಳಿಗೆ ಆದರ್ಶ ಶಾಲೆಯಲ್ಲಿ ಪ್ರವೇಶ ದೊರೆತಿದೆ ಎಂದು ನಮ್ಮ ಹಣ ವಾಪಸ್ ಮಾಡಿ ಎಂದು ಕೇಳಿದರೆ 10 ವರ್ಷ ಪೂರೈಸದ ಮೇಲೆ ಬನ್ನಿ ಎನ್ನುತ್ತಿದ್ದಾರೆ. ಇವರ ಏಕಪಕ್ಷೀಯ ಧೋರಣೆ ಖಂಡಿಸಿ ಪೋಷಕರು ಒಟ್ಟಾರೆ ಪ್ರತಿರೋಧಿಸಲು ಬಂದಾಗ ಆಡಳಿತ ಮಂಡಳಿಯವರು ಶಾಲೆಯಿಂದ ಮೆತ್ತಗೆ ಕಾಲು ಕೀಳುತ್ತಿದ್ದಾರೆ. ಪೊಲೀಸರನ್ನು ಕರೆಸಿ ನಮ್ಮನ್ನು ಹೊರ ಕಳಿಸುವ ಕೆಲಸಕ್ಕೂ ಮುಂದಾಗಿದ್ದಾರೆ ಎಂದು ಪೋಷಕರು ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನೆಯಲ್ಲಿ ವಕೀಲ ವಸಂತಕುಮಾರ್, ಪ್ರಶಾಂತ್, ಶಿವಣ್ಣ, ತೇಜಸ್ವಿನಿ, ಸುಮಿತ್ರಾ, ಸುಬ್ರಹ್ಮಣ್ಯ, ಶಕುಂತಲಾ ಹಾಗೂ 50ಕ್ಕೂ ಹೆಚ್ಚು ಪೋಷಕರು ಭಾಗವಹಿಸಿದ್ದರು. ಸ್ಥಳಕ್ಕೆ ಆಗಮಿಸಿದ ಗ್ರಾಮಾಂತರ ಪೊಲೀಸ್ ಠಾಣೆ ಸಬ್ ಇನ್ಸ್ಪೆಕ್ಟರ್ ಜಿಎಸ್ ರಕ್ಷಿತಾ, ಮೊದಲು ನೀವು ಲಿಖಿತ ದೂರು ನೀಡಿ ಕಾರ್ಯದರ್ಶಿಯನ್ನು ಕರೆಸುತ್ತೇವೆ ಎಂದು ಪ್ರತಿಭಟನಾ ನಿರತರಿಂದ ದೂರು ಸ್ವೀಕರಿಸಿದರು. ಕಾರ್ಯದರ್ಶಿಗಳು ನಾಳೆ ಬೆಳಿಗ್ಗೆ 11 ಗಂಟೆಗೆ ಬರುತ್ತೇನೆ ಎಂದು ದೂರವಾಣಿ ಮೂಲಕ ತಿಳಿಸಿದ ನಂತರ ಪೋಷಕರು ಪ್ರತಿಭಟನೆಯನ್ನು ಹಿಂದಕ್ಕೆ ಪಡೆದರು. ವಸಂತಕುಮಾರ್, ವಕೀಲರು, ಹೊಳೆನರಸೀಪುರ. ನಮ್ಮ ಹೊಳೆನರಸೀಪುರದ ಋಷಿಶ್ರೀ ವಿದ್ಯಾನಿಕೇತನ ಸಂಸ್ಥೆಯ ಆಡಳಿತ ಮಂಡಳಿಯವರು ನಮ್ಮ ಎಲ್ಲ ಪೋಷಕರಿಂದ, ಇಲ್ಲಿ ನಮ್ಮ ಸುತ್ತಮುತ್ತಲಿರುವ ಎಲ್ಲರೂ ಹಳ್ಳಿಗಾಡಿನ ಪೋಷಕರು ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ ಅವರು ಸಾಲ ಸೂಲ ಮಾಡಿ ಒಡವೆಗಳನ್ನ ಅಡ ಇಟ್ಟು, ಜಮೀನು ಅಡ ಇಟ್ಟು, ನಮ್ಮ ಮ್ಯಾನೇಜ್ಮೆಂಟ್ ಹೇಳಿದ ಪ್ರಕಾರ 1 ಲಕ್ಷಗಳನ್ನು ಸಂಸ್ಥೆಯ ಅಭಿವೃದ್ಧಿಗೆ ಅಂತೇಳಿ ತೆಗೆದುಕೊಂಡು ಒಪ್ಪಂದ ಕರಾರು ಪತ್ರ ಅಂತೇಳಿ ಮಾಡಿಕೊಟ್ಟಿದ್ದಾರೆ. ದಿನಾಂಕ 2017-18ನೇ ಸಾಲಿನಿಂದ ಮಾಡಿಕೊಟ್ಟಿದ್ದಾರೆ. ಅದು 10 ವರ್ಷದವರೆಗೆ ಅವಕಾಶ ಇರ್ತದೆ. 10ನೇ ಕ್ಲಾಸ್ ತರಗತಿ ಮುಗಿದ ನಂತರ ತರಗತಿ ಮುಗಿದ 40 ದಿನಗಳ ಒಳಗಾಗಿ ನಿಮ್ಮಿಂದ ಪಡೆದುಕೊಂಡಂಥ 1 ಲಕ್ಷ ರೂಗಳನ್ನು ನಾವು ಹಿಂದಿರುಗಿಸುತ್ತೇವೆ. ಈ 1 ಲಕ್ಷ ರೂಗಳಲ್ಲಿ ನಿಮಗೆ ಸ್ಕೂಲ್ ವ್ಯಾನನ್ನು ಸಹ ನಾವು ಒದಗಿಸ್ಕೊಡ್ತೀವಿ. ನಿಮ್ಮ ಮಕ್ಕಳ 10ನೇ ತರಗತಿ ವಿದ್ಯಾಭ್ಯಾಸ ಮುಗಿದ ತಕ್ಷಣ ನಿಮಗೆ ಆ ಹಣವನ್ನು ಸಹ ವಾಪಸ್ ಕೊಡ್ತೀವಿ ಅಂತ ಹೇಳಿ ಅವರು ಅಗ್ರಿಮೆಂಟನ್ನು ಮಾಡಿಕೊಟ್ಟು ಕಾರ್ಯದರ್ಶಿಯಾದಂಥ ಶ್ರೀ ಸುರೇಶ್ ರವರು ಈ ಅಗ್ರಿಮೆಂಟ್ ಪೇಪರ್ಗೆ ಸಹಿ ಮಾಡಿ ಕೊಟ್ಟಿರ್ತಾರೆ. ಇದಕ್ಕೆ ಸಾಕ್ಷಿಗಳು, ಪೋಷಕರ ಸಾಕ್ಷಿಗಳು, 2 ಜನ ಸಾಕ್ಷಿನೂ ಸಹ ಹಾಕ್ಸಿರ್ತಾರೆ. ಈಗಿರುವಾಗ ನಮ್ಮ ಪೋಷಕರು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗಲಿ, ನಾವೆಲ್ಲಾದರೂ ಸಾಲ ಸೂಲ ಮಾಡಿ ತಂದು ಕಟ್ಬಿಡೋಣ, 1 ಲಕ್ಷ ಕಟ್ಟಿದರೆ ನಮ್ಮ ಮಕ್ಕಳ 10ನೇ ತರಗತಿಯವರೆಗೆ ವಿದ್ಯಾಭ್ಯಾಸ ಆಗುತ್ತೆ ಅಂತ ಹೇಳಿ ಅವರು ಎಲ್ಲ ಕಡೆ ಎಲ್ಲೋ ಒಡವೆಗಳ ಅಡ ಇಟ್ಟು ಏನೋ ಮಾಡಿ ಅವರ ಇದನ್ನ ಸಾಲ ತಂದು ನಮ್ಮ ಸ್ಕೂಲ್ ಮ್ಯಾನೇಜ್ಮೆಂಟ್ಗೆ ಫೀಸನ್ನು ಕಟ್ಟಿ ಎಲ್ಲ ಮಾಡಿ ರಶೀತಿಯನ್ನು ಸಹ ಪಡೆದುಕೊಂಡಿರ್ತಾರೆ. ಅದ್ರ ಜೊತೆಗೆ ಅಗ್ರಿಮೆಂಟು ಸಹ ಮಾಡಿಕೊಟ್ಟಿರ್ತಾರೆ. ಆದರೆ ಈಗಿನ ಸಂದರ್ಭದಲ್ಲಿ ಇವ್ರು ಏನು ಮಾಡ್ತಿದ್ದಾರೆ ಅಂದರೆ, ನಮ್ಮ ಮಕ್ಕಳಿಗೆ ಮತ್ತೆ ಹೆಚ್ಚುವರಿಯಾಗಿ ವರ್ಷಕ್ಕೆ 35,000 ಫೀಸ್ಗಳನ್ನು ಕಟ್ಟದೇ ಇದ್ದರೆ ನಿಮಗೆ ನಾವು TC ಕೊಡೋದಿಲ್ಲ, ಬೇರೆ ಸ್ಕೂಲಿಗೆ ಅಡ್ಮಿಷನ್ ಆಗಿ TC ಕೊಡೋದಿಲ್ಲ, ನಿಮ್ಮ ಮಕ್ಕಳಿಗೆ ಎಕ್ಸಾಮ್ ಬರೆಯೋದಕ್ಕೆ ಹಾಲ್ ಟಿಕೆಟ್ ಕೊಡ್ತಿಲ್ಲ, ಆ ಹಾಲ್ ಟಿಕೆಟ್ ಕೊಟ್ಟಿಲ್ಲ, ಕೆಲವು ಮಕ್ಕಳಿಗೆ ಮಾಸ್ ಕಾರ್ಡ್ ಕೊಡ್ತಿಲ್ಲ, ಈ ಥರದ್ದು ಮಾಡ್ತಿದ್ದಾರೆ. ಕೆಲವು ಪೇರೆಂಟ್ಸ್ ಹತ್ರ ಮಕ್ಕಳನ್ನ ಈಚೆ ನಿಲ್ಲಿಸಿ 5,000 ವಸೂಲಿ ಮಾಡ್ಕೊಂಡು ಅವಾಗ ಹಾಲ್ ಟಿಕೆಟ್ ಕೊಟ್ಟಿದ್ದಾರೆ. ಅದಕ್ಕೆ ರಶೀದಿ ಕೊಟ್ಟಿಲ್ಲ, 5,000ಕ್ಕೆ ಯಾವುದೇ ರಶೀದಿ ಕೊಟ್ಟಿಲ್ಲ. ಈಗ ಮುಂದೆ ನೀವೇನಾದರೂ ನಿಮ್ಮ ಮಕ್ಕಳು ಇಲ್ಲಿ ಓದಬೇಕು ಅಂದರೆ ಪ್ರತಿ ವರ್ಷ 35,000 ರೂಗಳನ್ನ ಕಟ್ಟಬೇಕು ಹೆಚ್ಚುವರಿಯಾಗಿ. ನಾವು 1 ಲಕ್ಷ ರೂಗಳು ನಿಮ್ಗೆ ವಾಪಸ್ ಕೊಡೋದಿಲ್ಲ ಅಂತ ಹೇಳಿ ನಮ್ಮ ಪೋಷಕರ ಮೇಲೆ ಎಲ್ಲರಿಗೂ ಒತ್ತಡ ತಂದು ಅವ್ರನ್ನ ಮಾನಸಿಕವಾಗಿ ಕುಗ್ಗಿಸಿ ಈಗ ನಮ್ಮ ಪೋಷಕರು ಇವತ್ತಿನ ದಿನ ಬಂದು ಕೇಳಿದ್ರೆ ಮ್ಯಾನೇಜ್ಮೆಂಟ್ ಅವರು ಅದಕ್ಕೆ ಅವರ ವಿರುದ್ಧ ಉಡಾಫೆ ಉತ್ತರಗಳನ್ನ ಕೊಡ್ತಾ ಇದ್ದಾರೆ. ನೀವೇನ್ ಮಾಡ್ತಾರೋ ಮಾಡ್ಕೊಳ್ಳಿ ಅಂತಾರೆ. ಏನಾದ್ರು ನಾವು ಬಂದು ಪೋಷಕರಲ್ಲಿ ನಾವು ಕೇಳಕ್ ಬಂದ್ರೆ ಇಲ್ಲಿ ಬಂದ್ರೆ ಪೊಲೀಸ್ನವ್ರು ಕರೆಸ್ತಾರೆ, ಕಂಪ್ಲೇಂಟ್ ಕೊಡ್ತೀವಿ, ನಿಮ್ಮನ್ನು ಜೈಲಿಗೆ ಹಾಕ್ಸ್ತೀವಿ ಅಂತ ಹೇಳಿ ಎದುರಿಸ್ತಾರೆ. ಇಂತಹ ಪರಿಸ್ಥಿತಿಯಲ್ಲಿ ನಮ್ಮ ಪೋಷಕರು ಯಾವುದೇ ದಿಕ್ಕು ತೋಚದಿಲ್ಲ. ಇವತ್ತು ಬಂದು ಸ್ಕೂಲ್ ಮುಂದೆ ಕೂತಿದೀವಿ. ಮ್ಯಾನೇಜ್ಮೆಂಟ್ನವರು ಬರೋವರೆಗೂ ಸಹ ನಾವು ಇದು ಬಿಟ್ಟು ಕದಲೋದಿಲ್ಲ.
ಇದು ನಮಗೆ ನ್ಯಾಯ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ನಮ್ಮ ಹೋರಾಟ ಮ್ಯಾನೇಜ್ಮೆಂಟ್ ಬರೋವರೆಗೆ. ಈ ಹೋರಾಟಕ್ಕೆ ದಯವಿಟ್ಟು ಮಾಧ್ಯಮದವರೆಲ್ಲ ಕೈ ಜೋಡಿಸಿ.